ಕರ್ನಾಟಕ ಕಾಂಗ್ರೆಸ್ನಲ್ಲಿ ಪಟ್ಟದ ಆಟ ಜೋರಾಗಿರುವ ಬೆನ್ನಲ್ಲೇ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಖಡಕ್ ಸಂದೇಶವನ್ನ ರವಾನೆ ಮಾಡಿದೆ. ಎಚ್ಚರಿಕೆ ನಡುವೆಯೂ ಬಹಿರಂಗ ಹೇಳಿಕೆ ನೀಡುತ್ತಿರುವ ಸಚಿವರ ವರದಿಯನ್ನ ಹೈಕಮಾಂಡ್ ಕೇಳಿದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಸಚಿವ ಸತೀಶ್ ಜಾರಕಿಹೊಳಿ ತಮ್ಮ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸಲಾಗಿದೆ ಎಂಬ ಸ್ಪಷ್ಟೀಕರಣವನ್ನ ನೀಡಿದ್ದಾರೆ. ಹೈಕಮಾಂಡ್ ಆದೇಶ ಉಲ್ಲಂಘಿಸುವವರು ಕಾಂಗ್ರೆಸ್ನ ಶಿಸ್ತಿನ ಸಿಪಾಯಿಗಳಲ್ಲ ಎಂದಿರುವ ಹೈಕಮಾಂಡ್ ಹೇಳಿರೋದಾಗಿ ಮಂಜುನಾಥ್ ಭಂಡಾರಿ ಪತ್ರಿಕಾ ಹೇಳಿಕೆಯಲ್ಲಿ ಉಲ್ಲೇಖಿಸಿದ್ದಾರೆ. ಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಸಿಎಂ ಬದಲಾವಣೆ, ಸಚಿವರ ಬದಲಾವಣೆ ಎಲ್ಲವೂ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡಲಿದ್ದಾರೆ. ಈ ಸಂಬಂಧ ಯಾವುದೇ ಸಚಿವರು ಹೇಳಿಕೆಯನ್ನು ಕೊಡಬಾರದು. ನಾಯಕತ್ವ ಬದಲಾವಣೆಯ ತೀರ್ಮಾನವನ್ನು ತೆಗೆದುಕೊಳ್ಳುವುದು ಮಾಧ್ಯಮಗಳಲ್ಲ, ಪಕ್ಷದ ಹೈಕಮಾಂಡ್. ಪಕ್ಷದ ನಾಯಕರು ಮೊದಲಿಗೆ ಹೈಕಮಾಂಡ್ ನಾಯಕರ ಗಮನಕ್ಕೆ ತರಬೇಕು. ಇಂತಹ ಹೇಳಿಕೆ ನೀಡುವವರ ವರದಿಯನ್ನು ಹೈಕಮಾಂಡ್ ನಾಯಕರು ಕೇಳಿದ್ದಾರೆ ಎಂದು ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಲಾಗಿದೆ. ವಾವ್, ಹೈಕಮಾಂಡ್ ಏನು ಇನ್ನೊಂದಷ್ಟು ಪಾಯಿಂಟ್ಗಳನ್ನ ಇಟ್ಕೊಂಡಿದೆ. ಏನು, ಕಳೆದ 1.5 ವರ್ಷದ ಸಚಿವರು ತಮ್ಮ ಇಲಾಖೆಯಲ್ಲಿ ಯಾವ ರೀತಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಪಕ್ಷದ ವರಿಷ್ಠರು ಕೈಗೊಳ್ಳುವ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿದ್ದಾರೆ. ಆದರೆ ಅನೇಕ ಸಚಿವರು ಅನಗತ್ಯ ಗೊಂದಲವನ್ನು ಉಂಟು ಮಾಡುವ ಹೇಳಿಕೆ ನೀಡುತ್ತಿದ್ದಾರೆ. ಇಂತಹ ಹೇಳಿಕೆ ನೀಡುವವರ ಸಂಪೂರ್ಣ ವರದಿ ನೀಡಿ ಅಂತ ಹೈಕಮಾಂಡ್ ಕೇಳಿದೆ. ಪದೇ ಪದೇ ಮಾಧ್ಯಮಗಳಿಗೆ ಹೇಳಿಕೆ ಕೊಡುವವರ ಸಚಿವರ ಸಂಪೂರ್ಣ ವಿವರವನ್ನು ಕೊಡಿ, ಅವರೇನೇನು ಸಾಧನೆ ಮಾಡಿದ್ದಾರೆ ಕೊಡಿ ಅಂತ. ಅಲ್ಲದೆ ಸಚಿವರಾದ ತಿಮ್ಮಾಪುರ್, ಸತೀಶ್ ಜಾರಕಿಹೊಳಿ, ಎಚ್ ಸಿ ಮಹದೇವಪ್ಪ ಅವರು ಪದೇ ಪದೇ ಮಾತನಾಡ್ತಿದ್ದು ಹೈಕಮಾಂಡ್ ಇದನ್ನು ಗಂಭೀರವಾಗಿ ಗಮನಿಸ್ತಾ ಇದೆ. ಎಲ್ಲ ಸಚಿವರ ರಿಪೋರ್ಟ್ ಕಾರ್ಡ್ಗಳನ್ನು ಸಹ ಹೈಕಮಾಂಡ್ ಸೂಕ್ಷ್ಮವಾಗಿ ಗಮನಿಸಿದೆ. ಪಕ್ಷದ ನಾಯಕತ್ವದ ಬಗ್ಗೆ ಮಾತನಾಡಬಾರ್ದು ಅಂತ ಸೂಚನೆ ಕೊಟ್ಟಾಗಿಯೂ ಸಹ ಯಾರ್ಯಾರು ಮಾತನಾಡಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಅದರ ತಕ್ಕ ಪರಿಣಾಮವನ್ನು, ಪ್ರತಿಫಲವನ್ನು ಅನುಭವಿಸ್ತಾರೆ ಅನ್ನೋದು ಮಾಧ್ಯಮ ಹೇಳಿಕೆಯಲ್ಲಿ ಉಲ್ಲೇಖಿಸಲಾಗಿದೆ. ಎಸ್, ಇಷ್ಟೆಲ್ಲ ಆದರೂ ಕೂಡ ಏನು ಬದಲಾಗ್ಬಿಡ್ತಾರ ಇಲ್ಲ? ಯಾಕೆಂದರೆ ಸುರ್ಜೇವಾಲಾ ಅವರು ಬಂದು ಸಭೆ ಮಾಡಿ ಏನೂ ಇಲ್ಲ ಅಂತ ಹೇಳಿದಾಗಲೂ ಕೂಡ ಒಂದಷ್ಟು ಹೇಳಿಕೆಗಳು ಕಾಂಗ್ರೆಸ್ ಹೈಕಮಾಂಡ್ಗೆ, ಸಿದ್ದರಾಮಯ್ಯನವ್ರಿಗೆ, ಡಿ ಕೆ ಶಿವಕುಮಾರ್ಗೆ ಮುಜುಗರವನ್ನು ತಂದಿತ್ತು. ಈ ಹಿನ್ನೆಲೆ ಒಂದು ಸ್ಪಷ್ಟ ಸಂದೇಶವನ್ನೇ ಕೊಟ್ಬಿಟ್ಟಿದ್ದಾರೆ. ಸುಮ್ಮನೆ ಸ್ಟೇಟ್ಮೆಂಟ್ ಬೇಡ, ಒಂದು ನೋಟಿಸ್ ಕೊಟ್ಟಂಗೆ ಇರಲಿ ಅನ್ನೋ ದಾಟಿಯಲ್ಲಿ ಈಗ ಮಂಜುನಾಥ್ ಭಂಡಾರಿಯವರ ಮೂಲಕ ಪತ್ರಿಕಾ ಪ್ರಕಟಣೆಯನ್ನು ಕಾಂಗ್ರೆಸ್ ಹೊರಡಿಸಿದೆ. ಇದು ಇನ್ನು ವಿಮೇಶ್ ಮುಂದಕ್ಕೆ ತಗೊಳ್ಳೋಣಲ್ಲ. ಹೈಂದ ನಾಯಕರು ಪ್ರಶ್ನೆ ಮಾಡ್ತಿರುವುದು ನನ್ನನ್ನಲ್ಲ, ಹೈಂದ ನಾಯಕರು ಪ್ರಶ್ನೆ ಮಾಡ್ತಿರೋದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಅಂತ ಡಿ ಕೆ ಶಿವಕುಮಾರ್ ಹೊಸ ದಾಳವನ್ನು ಉರುಳಿಸಿದ್ದಾರೆ. ನೀವೆಲ್ಲ ಪ್ರಶ್ನೆ ಮಾಡ್ತೀರಿ, ನನ್ನಲ್ಲ, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಅಂತ. ಹೌದು, ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮತ್ತೆ ಭುಗಿಲೆದ್ದಿರುವ ನಾಯಕತ್ವ ಬದಲಾವಣೆ ವಿಚಾರವಾಗಿ ಇದೀಗ DCM ಡಿ ಕೆ ಶಿವಕುಮಾರ್ ಹೊಸ ದಾಳ ಉರುಳಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ವಿಚಾರವಾಗಿ ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿದ ಅವರು, ಅಧ್ಯಕ್ಷ ಸ್ಥಾನದ ವಿಚಾರ ಸ್ಪಷ್ಟಪಡಿಸಬೇಕಾಗಿರುವುದು ನಾನಲ್ಲ. ಈ ಬಗ್ಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕೇಳಲಿ. ಇವರು ಪ್ರಶ್ನೆ ಮಾಡುತ್ತಿರುವುದು ನನ್ನನ್ನಲ್ಲ, ಖರ್ಗೆ ಅವರನ್ನ ಅಂತ ಹೇಳಿದ್ದಾರೆ. ಯಾವುದಾದರೂ ವಿಚಾರ ಇದ್ದರೆ ನಾನೇ ಮಾಧ್ಯಮದವರಿಗೆ ತಿಳಿಸುತ್ತೇನೆ, ಯಾರೂ ಕೂಡ ಬಹಿರಂಗವಾಗಿ ಮಾತನಾಡಬಾರದು ಅಂತ ಹೇಳಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಸಹ ಬೆಳಗಾವಿಗೆ ಬರ್ತಿದ್ದಾರೆ. ಏನಾರೂ ಇದ್ರೆ ರಾಹುಲ್ ಗಾಂಧಿ ಖರ್ಗೆ ಜೊತೆ ಮಾತನಾಡಲಿ. ಅವರವರ ಶ್ರಮಕ್ಕೆ ತಕ್ಕ ಸ್ಥಾನವನ್ನು ನಾಯಕರು ಕೊಡ್ತಾರೆ. ಶ್ರಮಪಟ್ಟು ನಾನು ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಲ್ಲ, ಕಾರ್ಯಕರ್ತರು ತಂದಿದ್ದು. ನಮ್ರತೆಯಿಂದ ಮನವಿ ಮಾಡ್ತೇನೆ, ಕಾಂಗ್ರೆಸ್ ಎಂಬುದು ಕಾರ್ಯಕರ್ತರ ಪಕ್ಷ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಮಹಾತ್ಮ ಗಾಂಧಿಯೇ ಎಲ್ಲವನ್ನೂ ತ್ಯಾಗ ಮಾಡಿದರು, ಅವರು ಮನಸ್ಸು ಮಾಡಿದರೆ ಪ್ರಧಾನಿ ಆಗ್ತಿರ್ಲಿಲ್ಲವೇ ಅಂತ ಡಿ ಕೆ ಶಿವಕುಮಾರ್ ತ್ಯಾಗದ ಮಾತನ್ನು ಕೂಡ ಹೇಳಿದ್ದಾರೆ. ಮಹಾತ್ಮ ಗಾಂಧಿಯೇ ತ್ಯಾಗ ಮಾಡಿದರೆ ಪ್ರಧಾನಿ ಆಗಲಿಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಮೂಲಕ ನೀವ್ಯಾರು ಸತೀಶ್ ಜಾರಕಿಹೊಳಿ ಅವರೇ, ಪರಮೇಶ್ವರ್ ಅವರೇ, ಮಹಾದೇವಪ್ಪನವರೇ, ರಾಜಣ್ಣ ಅವರೇ, ನೀವೆಲ್ಲ ಕೇಳ್ತಿರೋದು ನನ್ನನ್ನಲ್ಲ, ನೀವೆಲ್ಲ ಕೇಳ್ತಿರೋದು AICC ಅಧ್ಯಕ್ಷರನ್ನ ಆಗಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. ಈ ಪಕ್ಷದ ಶಿಸ್ತನ್ನು ಉಲ್ಲಂಘನೆ ಮಾಡ್ತಿದ್ರೆ ನಿಮ್ಮ ಪ್ರಶ್ನೆ ಅವ್ರಿಗೆ ಕೇಳದಂಗೆ. ಈಗ ನಾನು ಅಧ್ಯಕ್ಷ, ನನ್ನನ್ನು ಕೇಳ್ತಿಲ್ಲ, ಆಗ್ತಿಲ್ಲ ಅಂದರೆ ನೀವು ವೈಲೇಟ್ ಮಾಡಿದ್ರೆ ಅದನ್ನು ಅವ್ರಿಗೆ ಹೇಳ್ದಂಗೆ ನೀವು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಕಡೆಗೆ ಆ ಬಾಣವನ್ನು ತಿರುಗಿಸಿದ ಡಿ ಕೆ ಶಿವಕುಮಾರ್. ನೀವು ಅಟೆಂಡ್ ಮಾಡಿ, ನಂದಲ್ಲ ಅಂತ. ಇನ್ನು ಏನಿದ್ರು ಡೈರೆಕ್ಟರ್ ರಾಹುಲ್ ಗಾಂಧಿ ಅವ್ರು ಕೇಳಿ, ಖರ್ಗೆ ಅವ್ರನ್ನ ಕೇಳಿ, ಸುರ್ಜೇವಾಲಾ ಅವ್ರನ್ನ ಕೇಳಿ, ನನ್ನ ಯಾಕೆ ಅಲ್ಲೇ ಕಂಪ್ಲೇಂಟ್ ಹೇಳ್ಕೊಳ್ಳಿ. ನಿಮ್ಮ ತಕ್ಕ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ, ಸರಮನ ಕೊಡ್ತಾರೆ, ಕೇಳಿ ಅಲ್ಲಿ ಅಂತ ಹೇಳಿದ್ದಾರೆ. ಏನೋ ಒಂಥರ ಮಾರ್ಮಿಕವಾದಂಥ ಹೇಳಿಕೆಗಳು ಡಿ ಕೆ ಶಿವಕುಮಾರ್ ಅವರಲ್ಲಿ.
ಇನ್ನು ಮುಂದುವರೆದ ಭಾಗ ಮಾಧ್ಯಮಗಳಿಂದ ಗೊಂದಲ ಸೃಷ್ಟಿ ಅಂತ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಕಾಂಗ್ರೆಸ್ ಕಿತ್ತಾಟ ಮಾಧ್ಯಮಗಳ ಕಡೆ ಬೊಟ್ಟನ್ನು ಮಾಡಿದ್ದಾರೆ. ಹೌದು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಚರ್ಚೆ ವಿಚಾರವಾಗಿ ಪ್ರತಿಕ್ರಿಯಿಸಿದ ಸಚಿವ ಈಶ್ವರ್ ಖಂಡ್ರೆ, ವರಿಷ್ಠರು ಎಲ್ಲ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತಾರೆ. ನಮ್ಮ ಪಕ್ಷದಲ್ಲಿ ಆಂತರಿಕವಾಗಿ ಎಲ್ಲವೂ ಚರ್ಚೆ ಆಗುತ್ತದೆ. ಸಿಎಂ ಹಾಗೂ ಡಿಸಿಎಂ ವರಿಷ್ಠರ ಜೊತೆ ಚರ್ಚೆ ಮಾಡ್ತಾರೆ. ಮಾಧ್ಯಮದವರು ಹಾಗೂ ಕೆಲವರು ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ. ಪಕ್ಷದಲ್ಲಿ ಯಾವುದೇ ಮತಭೇದ ಭಿನ್ನಾಭಿಪ್ರಾಯ ಇಲ್ಲ. ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಅವರನ್ನ ಸರಿಪಡಿಸಿಕೊಂಡು ಉತ್ತಮ ಆಡಳಿತ ಕೊಡ್ತೇವೆ ಅಂತ ಈಶ್ವರ್ ಖಂಡ್ರೆ ಹೇಳಿದರು. ಬಹಿರಂಗ ಹೇಳಿಕೆ ನೀಡುವ ಸಚಿವರ ಪೂರ್ಣ ವರದಿ ಕೇಳಿರುವ ವಿಚಾರವಾಗಿ ಪ್ರತಿಕ್ರಿಯಿಸಿದ ಅವರು, ಇಲಾಖಾವಾರು ಮಾಹಿತಿ ಕೇಳಿದ್ದಾರೆ, ವರಿಷ್ಠರು ಅಧ್ಯಯನ ಮಾಡಲಿದ್ದಾರೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ಅವರು ಯಾವ ಕಾರಣಕ್ಕಾಗಿ ಕೇಳಿದಾರೋ ನನಗೆ ಗೊತ್ತಿಲ್ಲ. ನಾವು ಇಲಾಖಾವಾರು ಕಾರ್ಯವೈಖರಿಯ ಬಗ್ಗೆ ವರದಿ ಕೊಟ್ಟಿದ್ದೇವೆ ಅಂತ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಮಾಧ್ಯಮದವರಲ್ಲ, ರಾಜಣ್ಣ ಮಾಧ್ಯಮದವರಲ್ಲ, ಪರಮೇಶ್ವರ್ ಮಾಧ್ಯಮದವರಲ್ಲ, ಶಿವಗಂಗಾ ಬಸವರಾಜ್ ಮಾಧ್ಯಮದವರಲ್ಲ. ಅವ್ರು ಹೇಳಿದ್ನ ಮಾಧ್ಯಮದವ್ರು ಪ್ರಸಾರ ಮಾಡ್ತಿದ್ದೀವಿ. ಸತೀಶ್ ಜಾರಕಿಹೊಳಿ ಏನು ಹೇಳಿದ್ರು ಅನ್ನೋದು ಮುಂದೆ ಇದೆ. ಇದೆಲ್ಲವನ್ನೂ ಆದ್ಮೇಲೆ ಮತ್ತೆ ನಾನು ಭೀಮೇಶ್ ಅದನ್ನು ಚರ್ಚೆಯ ವಿಷಯವಾಗಿ ತಗೋತೀವಿ. ಇನ್ನು ಸತೀಶ್ ಜಾರಕಿಹೊಳಿ ಏನು ಹೇಳಿದ್ದಾರೆ ವಿಷಯ ಅಂದರೆ, DK ಶಿವಕುಮಾರ್ ಬದಲಾವಣೆಗೆ ಆಗ್ರಹಿಸಿಲ್ಲ. ಸಚಿವ ಸತೀಶ್ ಜಾರಕಿಹೊಳಿ ದಿಢೀರ್ ಯು ಟರ್ನ್. ಏನು ಹೇಳಿದ್ರು ಅವರು, ಏನು ಕತೆ ಅಂತ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಗೆ ಹೊಸ ಅಧ್ಯಕ್ಷರ ನೇಮಕವಾಗಬೇಕು ಅಂತ ಬುಧವಾರ ಬೆಳಗ್ಗೆ ಆಗ್ರಹಿಸಿದ ಸಚಿವ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ನಿಂದ ಖಡಕ್ ಸಂದೇಶ ಬರ್ತಿದ್ದಂತೆ ಯು ಟರ್ನ್ ತೆಗೆದುಕೊಂಡಿದ್ದಾರೆ. ಬುಧವಾರ ರಾತ್ರಿ ಸಾಮಾಜಿಕ ಮಾಧ್ಯಮ ಫೇಸ್ಬುಕ್ ಮೂಲಕ ಸ್ಪಷ್ಟೀಕರಣ ನೀಡಿದ ಅವರು, ತಮ್ಮ ಹೇಳಿಕೆಯನ್ನು ತಪ್ಪಾಗಿ ಬಿಂಬಿಸಲಾಗಿದೆ. DK ಶಿವಕುಮಾರ್ ಬದಲಾವಣೆಗೆ ಆಗ್ರಹಿಸಿಲ್ಲ ಅಂತ ಹೇಳಿದ್ದಾರೆ. ಮಾಧ್ಯಮ ವರದಿಗಳ ಬಗ್ಗೆ ಗಮನಿಸಿದ್ದೇನೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು, DK ಶಿವಕುಮಾರ್ ವಿರುದ್ಧ ಸಾಹುಕಾರ್ ಸಮರ ಎಂದೆಲ್ಲ ವರದಿಗಳಾಗಿವೆ. ಹೀಗಾಗಿ ಆ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕಾಗಿ ಬಂದಿದೆ ಅಂತ ಸತೀಶ್ ಜಾರಕಿಹೊಳಿ ಫೇಸ್ಬುಕ್ನಲ್ಲಿ ಸಂದೇಶದಲ್ಲಿ ತಿಳಿಸಿದ್ದಾರೆ. ಏನು ಹೇಳಿದ್ರು ಸತೀಶ್ ಜಾರಕಿಹೊಳಿ, ನಾನು ಹೇಳಿದ್ರಲ್ಲಿ ಕೆಲವು ಸತ್ಯಾಂಶಗಳಿವೆ, ಕೆಲವು ಇಲ್ಲದ ವಿಚಾರಗಳನ್ನು ವೈಭವೀಕರಿಸಲಾಗಿದೆ. DK ಶಿವಕುಮಾರ್ ಬದಲಾವಣೆ ಮಾಡಿ ಎಂದು ನಾನು ಹೇಳಿಲ್ಲ. ಪಕ್ಷದಲ್ಲಿ ಮುಂದಿನ ಸಂಘಟನೆಯ ದೃಷ್ಟಿಯಿಂದ ಕೆಲವೊಂದು ಬದಲಾವಣೆಗಳೆಲ್ಲ ಮಾಡಬೇಕು ಅಂತ ಸಲಹೆ ನೀಡಿದ್ದೇನೆ ಅಷ್ಟೇ. ಹಾಗೆಂದು DK ಶಿವಕುಮಾರ್ ಅವರನ್ನ ಬದಲಾವಣೆ ಮಾಡಿ ಅಂತ ಹೇಳಿಲ್ಲ. ಇಂದೂ ಹೇಳ್ತಾ ಇಲ್ಲ, ಮುಂದೆಯೂ ಹೇಳೋದಿಲ್ಲ. ಆದರೆ ಇವತ್ತಿನ ವೇಗದ ಸ್ಥಿತಿಯಲ್ಲಿ ನಾನು ಹೇಳಿರುವುದನ್ನು ಜನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಹೈಕಮಾಂಡ್ ನಿರ್ಧಾರ ಮಾಡಬೇಕು ಎಂದಿರುವುದನ್ನು ಹೈಲೈಟ್ ಮಾಡಬೇಕಿತ್ತು ಅಂತ ಅವರು ಹೇಳಿದರು. ಹೈಕಮಾಂಡ್ ಮನವೊಲಿಸಲು ನಾನು ಮುಂದಿನ ವಾರ ದೆಹಲಿಗೆ ಹೋಗುತ್ತೇನೆ ಎಂದಿರುವುದು ವರದಿಯಾಗಿದೆ. ಆದರೆ ನಾನು ಹೇಳಿದ್ದು ಹಾಗಲ್ಲ. ಕರ್ನಾಟಕ ಭವನದ ಹೊಸ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮಕ್ಕೆ ವೀಕ್ಷಣೆಗೆ ಹೋಗ್ತಾ ಇದ್ದೇನೆ ಅಂತ ಅದು ತಪ್ಪಾಗಿ ವರದಿಯಾಗಿದೆ. ಜನರಲ್ಲಿ ಗೊಂದಲಕ್ಕೆ ಕಾರಣವಾಗಿದೆ. ಪಕ್ಷದಲ್ಲಿಯೂ ಸಹಜವಾಗಿಯೇ ಕೆಲವು ಗೊಂದಲಗಳಿಗೆ ಕಾರಣವಾಗಿದೆ ಅಂತ ಹೇಳಿದ್ದಾರೆ. ಮತ್ತು ಇನ್ನೊಂದಷ್ಟು ಮುಂದೆ ಹೋಗಿ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಏನಂತ, ಇಂದಿನಷ್ಟು ಸಂಘಟನೆ ಹೀಗಿಲ್ಲ ಅಂತ ಹೇಳಿರೋ ಸತ್ಯ. ಅಂದರೆ ಮೊದಲು ತುಂಬ ಚೆನ್ನಾಗಿತ್ತು, ಈಗ ಅಷ್ಟಿಲ್ಲ ಅಂತ ಹೇಳಿದ್ದೀನಿ ಅಂತ ಒಪ್ಕೊಂಡಿದ್ದಾರೆ. ಈಗ ನಮ್ಮ ಪಕ್ಷದಲ್ಲಿ ಇಂದಿನಷ್ಟು ಸಂಘಟನೆ ಈಗಿಲ್ಲ ಅಂತ ನಾನು ಹೇಳಿದ್ದು ನಿಜ. ಯಾಕೆಂದರೆ 2023ರಲ್ಲಿ ನಮ್ಮಲ್ಲಿ ಒಳ್ಳೆಯ ಸಂಘಟನೆ ಇತ್ತು, ಈಗ ಹಾಗೆ ಇಲ್ಲ. ಇದಕ್ಕೆಲ್ಲರೂ ಕಾರಣ, ನಾನು ಸಹ ಕಾರಣ ಅಂತ ಹೇಳಿದ್ದೀನಿ ವಿನಃ ಯಾರೊಬ್ಬರನ್ನ ಗುರಿಯಾಗಿಸಿ ಹೇಳಿಕೆ ನೀಡಿಲ್ಲ. ಆದರೆ ನಾನು ಹೇಳಿದ್ದು ಒಂದು ವರದಿಯಾಗಿತ್ತು, ಮತ್ತೊಂದಾಗಿದೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಹೊಸ ಅಧ್ಯಕ್ಷರ ನೇಮಕ ಆಗಬೇಕು, ನಮಗೆ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಬೇಕು, ಓಟು ತರುವವರನ್ನ ಅಧ್ಯಕ್ಷರು ಮಾಡಿ ಅಂತ ಹೇಳಿದ್ದೇನೆ. ಇದರ ಅರ್ಥ ಏನು? ನಮಗೆ ಪೂರ್ಣಾವಧಿ ಅಧ್ಯಕ್ಷರು ಬೇಕು, ಓಟ್ ತರೋ ಅಧ್ಯಕ್ಷರು ಬೇಕು, ಪಾಪ್ಯುಲರನ್ನು ಮಾಡಿ ಅಂತ ಕೇಳಿದ್ದಾರೆ. ಇದನ್ನು ಹೇಳ್ಬಿಟ್ಟು ಈಗ ನಾನು ಹಂಗಲ್ಲ, ನಾನು ಹಿಂಗೆ ಅಂತ ಇವ್ರು ಹೇಳ್ತಾವ್ರೆ. ಇನ್ನು ಕಡೆಯದಾಗಿ ಪರಮೇಶ್ವರ್ ಅವರು ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಎಲ್ಲರ ವಿಷಯವನ್ನು ಹೇಳಬೇಕಲ್ಲ ನಿಮಗೆ. ನಾನು ಸಚಿವ ಸ್ಥಾನವನ್ನು ಬಿಟ್ಟು ಅಧ್ಯಕ್ಷಗಿರಿಯನ್ನು ಆಯ್ದುಕೊಂಡಿದ್ದೆ ಅವತ್ತು ಅಂತ DK ಶಿವಕುಮಾರ್ ಅವರಿಗೆ ಪರಮೇಶ್ವರ್ ಇಂಡೈರೆಕ್ಟಾಗಿ ಟಾಂಗ್ ಕೊಟ್ಟವರು. ಏನಪ್ಪಾ ಅಂದರೆ, DK ಶಿವಕುಮಾರ್ ಸಚಿವ ಸಂಪುಟದಲ್ಲಿ 2 ಪ್ರಮುಖ ಖಾತೆಗಳನ್ನ ನಿಭಾಯಿಸ್ತಿದ್ದಾರೆ ಮತ್ತು KPCC ಅಧ್ಯಕ್ಷನ ಜವಾಬ್ದಾರಿಯೂ ಅವರ ಮೇಲಿದೆ. ಎಲ್ಲವನ್ನ ಸಮರ್ಥವಾಗಿ ನಿಭಾಯಿಸುವುದು ಕಷ್ಟವಾಗುತ್ತದೆ ಎಂಬ ಕಾರಣಕ್ಕೆ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ಬೇರೆಯವರಿಗೆ ಕೊಡಿ ಅಂತ ಕೆಲ ಮಂತ್ರಿಗಳು ಮತ್ತು ಶಾಸಕರು AICC ಕರ್ನಾಟಕ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಕೇಳಿರಬಹುದು ಎಂದು ಪರಮೇಶ್ವರ್ ಹೇಳಿದರು. ತಾನು KPCC ಅಧ್ಯಕ್ಷನಾಗಿದ್ದಾಗ ಇಂಥ ಪರಿಸ್ಥಿತಿ ಎದುರಾಗಿತ್ತು. ಆಗ ನಾನು ಸಚಿವ ಸ್ಥಾನ ತ್ಯಜಿಸಿ ಪಕ್ಷದ ಅಧ್ಯಕ್ಷಗಿರಿಯನ್ನು ಆಯ್ದುಕೊಂಡಿದ್ದೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕರು ಯಾರು ಹೇಳಿದ್ರು, ಏನು ಹೇಳಿದ್ರು ಎಲ್ಲವನ್ನು ಕೂಡ ಹೇಳಿದ್ದೀವಿ. ಎಸ್ ವಿಮೇಶ್ ಸರ್, ಈ ವಿಚಾರವಾಗಿ ಈಗ ಸಾಕಷ್ಟು ನಾಯಕರು ಏನೋ ಒಂದು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರಲ್ಲ, ಆದ್ರೆ ಈ ಹಿಂದೆ ಅವರ ಅಲ್ಲಿದ್ದಂತಹ ಒಂದು ಹೇಳಿಕೆ, ಒಂದು ಸ್ಪಷ್ಟೀಕರಣ ಆಗಲಿ, ಈಗ ಬರ್ತಿರೋಂಥ ವಿಷಯಗಳ ಬಗ್ಗೆ ಅವ್ರು ಹೇಳ್ತಿರೋ ಒಂದು ರೀತಿ ಆಗಲಿ, ಒಂದಕ್ಕೊಂದು ಸಂಬಂಧನೇ ಇಲ್ಲ. ಅದೇನು ಯೂ ಟರ್ನ್ ಅಂತ ನಾವು ಹೇಳ್ತಿದ್ವಿ, ಅದು ಖಂಡಿತವಾಗ್ಲೂ ಇಲ್ಲಿ ಆಗ್ತಾ ಇದೆ. ಯಾಕಂದರೆ ನಿನ್ನೆ CM ಸಿದ್ದರಾಮಯ್ಯ ಅವರ ಒಂದು ತ್ಯಾಗದ ಮಾತು ಏನಂದರೆ, ಇಂದಿರಾ ಗಾಂಧಿ ಅವರು ಆ ಟೈಮಲ್ಲಿ ಏನದು ಅಂದರೆ ಅವರು ಕೂಡ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ಕೂಡ ತ್ಯಾಗ ಮಾಡಿದ್ರು ಅಂತ ಅವ್ರು ಹೇಳಿದ್ರು. ಈಗ ಇವರು ಕೂಡ ಏನಂದರೆ DK ಶಿವಕುಮಾರ್ ಅವರು ಕೂಡ ಒಂದು ತ್ಯಾಗದ ಮಾತು ಇವತ್ತು ಅವರು ಕೂಡ ಆಡ್ತಿದ್ದಾರೆ. ಯಾಕಂದರೆ ಇಷ್ಟು ದಿನ ಸ್ಟ್ರಾಂಗ್ ಆಗಿದ್ರು ಅವರು ಕೂಡ, ತುಂಬ ಒಂದು ಮೈಂಡ್ ಇದೆಲ್ಲ ಮ್ಯಾಟ್ರು.
ಏನು CM 5 ವರ್ಷ ಸಿದ್ದರಾಮಯ್ಯನವರು ಮುಂದುವರಿತಾರೆ ಅಂತ ಸಿದ್ದರಾಮಯ್ಯ ಬೆಂಬಲಿಗರು, ಇಲ್ಲ DK ಶಿವಕುಮಾರ್ CM ಆಗ್ತಾರೆ ಮಾತುಕತೆ ಆಗಿದೆ ಅಂತ DK ಬೆಂಬಲಿಗರು, DK ಶಿವಕುಮಾರ್ ಹೇಳಿಕೆ ಬೆನ್ನೆಲ್ಲ ಶುರುವಾಗಿದೆ ಇವೆಲ್ಲ. ಅದಾದ್ಮೇಲೆ ಅಧ್ಯಕ್ಷ ಸ್ಥಾನವನ್ನು ಬದಲಾಯಿಸಿ ಹಂಗೆ ನೀವು ಒಪ್ಪಂದ ಆಗಿರೋದಾದ್ರೆ ಲೋಕಸಭೆ ಚುನಾವಣೆ ನಂತರ KPCC ಅಧ್ಯಕ್ಷನ ಬದಲಾವಣೆ ಮಾಡ್ತೀವಿ ಅಂತ ವೇಣುಗೋಪಾಲ್ ಅವತ್ತು ಹೇಳಿದ್ರು. ಹಂಗಾರೆ ಅದನ್ನು ಬದಲಾಯಿಸಿ, ಅಧ್ಯಕ್ಷನ ಬದಲಾಯಿಸಿ ಅನ್ನೋದು, ಪಾಪ್ಯುಲರ್ ಆಗಿರೋರ್ನ ತನ್ನಿ ಅನ್ನೋದು, ಇವೆಲ್ಲ ರೀತಿಯ ಹೇಳಿಕೆಗಳನ್ನ ಕೊಟ್ಟಿದ್ರು. ಸೊ ಅದರ ಬೆನ್ನಲ್ಲಿ ಇಷ್ಟೆಲ್ಲ ಚರ್ಚೆಗಳಾಗಿದ್ದು. ಆಮೇಲೆ ಇನ್ನೊಂದು ಎರಡನೇದು, ಈಗ ಯಾವಾಗ ಸುರ್ಜೇವಾಲಾ ಅವ್ರು ಬಂದಷ್ಟೆಲ್ಲ ಹೇಳಿದ ಮೇಲೂ ಸಹ ಈ ಬಹಿರಂಗವಾಗಿ ಹೇಳಿಕೆ ಕೊಡೋದು ಮುಂದುವರೆದಿತ್ತು. ರಾಜಣ್ಣ ಮಾತಾಡಿದ್ರು, ಸತೀಶ್ ಜಾರಕಿಹೊಳಿ ಮಾತಾಡಿದ್ರು, ಪರಮೇಶ್ವರ್ ಅವ್ರು ಮಾತಾಡಿದ್ರು. ಅದಕ್ಕೆ ಅವ್ರು ಹೇಳಿದ್ರು ಈಗ ಒಂದು ನೋಟಿಸ್ ಕೊಡೋ ರೀತಿಯಲ್ಲಿ ವರದಿ ಕೇಳ್ಕೊಂಡು ಕೊಟ್ರು ಅವರು. ಅದಾದ್ಮೇಲೆ ಸತೀಶ್ ಜಾರಕಿಹೊಳಿ ಏನು ಹೇಳಿದ್ದಾರೆ, ಪಾಪ್ಯುಲರ್ ಆಗಿರೋರ್ನ ಮಾಡಿ, ಓಡ್ತಾರೋರ್ನ ಮಾಡಿ, ಪೂರ್ಣಾವಧಿ ಅಂತ, ಯಾಕಂದ್ರೆ ಇವರು ಪೂರ್ಣಾವಧಿ ಅಲ್ಲ ಅವ್ರನ್ನ ಮಾಡಿ ಅಂತ ಕೇಳಿದ್ದೀನಿ ಅಂತ, ಫುಲ್ ಟೈಮ್ ಕೊಡಿ ಅಂತ. ಅದು ಮುಂದೆ ಪರಮೇಶ್ವರ್ ಹೇಳಿದ್ದಾರೆ, ನಾನು ಅಧ್ಯಕ್ಷ ಬೇಕಾ ಸಚಿವ ಸ್ಥಾನ ಬೇಕಂದಾಗ ಅಧ್ಯಕ್ಷ ಗಾದಿ ಉಳಿಸ್ಕೊಂಡು ಸಚಿವ ಸ್ಥಾನ ತ್ಯಾಗ ಮಾಡಿದ್ದೆ. ಈಗ DK ಶಿವಕುಮಾರ್ಗೆ 2 ದೊಡ್ಡ ಜವಾಬ್ದಾರಿಗಳವೆ. ಬೆಂಗಳೂರು ಇನ್ಚಾರ್ಜ್ ಅವರೇ, ನೀರಾವರಿ ಇದೆ, DCM ಇದ್ದಾರೆ, ಅಧ್ಯಕ್ಷ ಆಗಲ್ಲ ಅನ್ನೋದು ಅವ್ರ ದಾಟಿಯ. ಕಷ್ಟ ಆಗ್ಬೋದು. ಈಶ್ವರ್ ಕಂಡ್ರೆ ಇಷ್ಟೆಲ್ಲ ಆದಾಗ್ಲೂ ಕೂಡ ಇಲ್ಲ ಎಲ್ಲ ಮಾಧ್ಯಮದವ್ರದೆ ಅಂತಾರೆ. ಸತೀಶ್ ಜಾರಕಿಹೊಳಿ ಮಾಧ್ಯಮದವರ, ನಿಮ್ ಸಚಿವರ ಅದನ್ನ ಸ್ಪಷ್ಟ ಅಲ್ವಾ? ರಾಜಣ್ಣ ಸಚಿವರ, ನಿಮ್ಮ ಮಾಧ್ಯಮದವರ? ಪರಮೇಶ್ವರ್ ಮಾಧ್ಯಮದವರ, ಸಚಿವರ? ಅಟ್ಲೀಸ್ಟ್ RB ತಿಮ್ಮಾಪುರ್ ಯಾರು ಮಾಧ್ಯಮದವರ? ಏನ ಒಳಗಿನ ಹೌದು ನಮ್ಮ ತಪ್ಪುಗಳಿದೆ ಸರಿ ಮಾಡ್ಕತೀವಿ ಅಂತ ಹೇಳಿದ್ರೆ ಅದಾಯ್ತು. ಆದ್ರೆ ಅದನ್ನ ಬಿಟ್ಟು ಮಾಧ್ಯಮದವರ ಸೃಷ್ಟಿ ಅಂತ ಹೇಳೋದಾರ ಏನೈತಲ್ಲಿ? ಬಿಜೆಪಿ ಅವ್ರ ಮೇಲೆ ಹೇಳ್ಬೇಕಿತ್ತು, ಅವ್ರು ಮರೆತು ಮಾಧ್ಯಮದವ್ರು ಅಂತ ಹೇಳ್ಬಿಟ್ಟಿದ್ದಾರೆ ಅನ್ಸುತ್ತೆ ಸರ್. ಏನೋ ಗೊತ್ತಿಲ್ಲ.